ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಹರೀಶ್ ಬ್ಲಾಗ್. ಸೊ ಇದು ನನ್ನ ಹೊಸ ಚಾನಲ್. ಪ್ಲೀಸ್ ದಯವಿಟ್ಟು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಅವ್ರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಬಿಟ್ಟು ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಸಮ್ಟೈಮ್ಸ್ ನೀವು ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನನ್ನ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರಲ್ಲ, ನಾನು ಹಾಕೋ ವೀಡಿಯೋಸ್ದೆಲ್ಲ ನಾನು. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ನಾವಿವತ್ತು ನನ್ನ ಹರಿಯ ತುಂಬಾ ಫೇವ್ರೆಟ್ ಆಗಿರುವಂಥ ಒಂದು ಜಾಗಕ್ಕೆ ಬಂದಿದ್ದೀವಿ. ನನಗೆ ಮತ್ತು ಹರಿಗೆ ತುಂಬಾ ಫೇವ್ರೆಟ್ ಆಗಿರೋ ಪ್ಲೇಸು, ತುಂಬ ನೆಮ್ಮದಿ ಕೊಡೋ ಜಾಗ ಇದು. ಸೊ ಅದ್ಯಾವುದು ಅಂದರೆ ಸಿದ್ಧಗಂಗಾ ಮಠ. ನಮ್ಮ ಸಿದ್ಧಗಂಗಾ ಮಠ ಅಂದರೆ ನೆನಪಾಗೋದು ಶಿವಕುಮಾರ ಸ್ವಾಮಿಗಳು, ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಗಳು ನೆನಪಾಗ್ತಾರೆ. ಫ್ರೆಂಡ್ಸ್, ಬಂದಿದ್ದ ತಕ್ಷಣ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಕ್ತು ನನಗಿಲ್ಲಿ. ಏನಕ್ಕೆ ಅಂತ ಅಂದರೆ ಇವಾಗಿನ ಪೂಜ್ಯರು ಸಿದ್ಧಲಿಂಗ ಮಹಾಸ್ವಾಮಿಗಳ ದರ್ಶನ ಸಿಕ್ತು, ಅವ್ರ ಆಶೀರ್ವಾದ ಸಿಕ್ತು ನಮ್ಮಿಬ್ಬರಿಗೂ. ಮಠಕ್ಕೆ ಏನಕ್ಕೆ ಬರ್ತೀವಿ ಅಂತ ಅಂದರೆ ನಮ್ಮ ತುಂಬಾ ನೆಮ್ಮದಿ ಕೊಡೋ ಜಾಗ ಇದು. ಯಾಕೆ ಅಂತ ಅಂದರೆ ಎಸ್ಪೆಷಲಿ ಹರಿಗೆ ಏನಕ್ಕೆ ಅಂತಂದರೆ ಅವನು ಕೂಡ ಮಠದಲ್ಲೇ ಓದಿದ್ದು. ಬಟ್ ಈ ಮಠ ಅಲ್ಲ, ಮೈಸೂರು ಹತ್ರ ಇರೋ ಸುತ್ತೂರು ಮಠದಲ್ಲಿ ಓದಿದ್ದು. ಅವನಿಗೆ ಇಲ್ಲಿ ಪ್ರೇಯರ್ ನಡಿಬೇಕಾದ್ರೆ ಬರೋದಂದರೆ ತುಂಬ ಇಷ್ಟ. ಬಟ್ ಇವತ್ತು ನಾವು ಸ್ವಲ್ಪ ವೀಡಿಯೋ ಮಾಡೋ ಕಾರಣಕ್ಕೆ ನಾನು ಇವತ್ತು ಸ್ವಲ್ಪ ಬೇಗ ಕರ್ಕೊಂಡು ಬಂದಿದ್ದೀನಿ. ಪ್ರೇಯರ್ ಸ್ಟಾರ್ಟ್ ಆಗೋದು 6:30 ಹಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಇದ್ಬಿಟ್ಟು ನಾನು ವೀಡಿಯೋ ಮಾಡ್ತೀನಿ. ಸೊ ನಮ್ಮಿಬ್ಬರ ಫೇವ್ರೆಟ್ ಪ್ಲೇಸ್ ತುಮಕೂರಲ್ಲಿ ಅಂತ ಅಂದರೆ ಸಿದ್ಧಗಂಗಾ ಮಠ. ಬನ್ನಿ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಏನಪ್ಪ ಇದು ಮಠಕ್ಕೆ ಬಂದುಬಿಟ್ಟು ನಮ್ಮ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ತಿದ್ದಾಳೆ ಅಂತ ಅನ್ಕೋತೀರಾ? ಹೌದು, ನನಗೆ ಆ್ಯಕ್ಚುಲಿ ಫೇವ್ರೆಟ್ ಪ್ಲೇಸ್ ಆಗಿರಲಿಲ್ಲ ಇದು. ಓಕೆನಾ, ಪ್ರಾಂಪ್ಟಾಗಿ ಹೇಳಬೇಕಂದ್ರೆ ಹರಿಯಿಂದ ನನಗೆ ಒಂದು ಫೀಲಿಂಗ್ಸ್ ಬಂತು. ಬಿಕಾಸ್ ಅವ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ, ಅವ್ನು ಹೇಳ್ಕೊಳ್ತಿರೋ ರೀತಿ, ಅದೆಲ್ಲದರಿಂದ ನನಗಿದು ತುಂಬಾ ಫೇವ್ರೆಟ್ ಪ್ಲೇಸ್ ಆಗೋಯ್ತು. ಆಯಿತಾ, ಬಿಕಾಸ್ ಅವ್ನು ಮೈಸೂರು ಸುತ್ತೂರು ಮಠದಲ್ಲಿ ಓದಿದ್ದು. ಸೊ ಅಲ್ಲಿಂದ ಅವನಿಗೆ ಬಂದಿರೋ ಅದೊಂದು ಫೀಲಿಂಗು. ಸೊ ಮಠಕ್ಕೆ ನಾವು ತುಮಕೂರಲ್ಲಿ ವೀಕ್ಲಿ ಒನ್ಸ್ ನಾವು ಮಠಕ್ಕೆ ವಿಸಿಟ್ ಮಾಡೇ ಮಾಡ್ತೀವಿ. ಸೊ ನಮ್ಮ ಒಂದು ವಾರ ಅಂದರೆ ಲೈಕ್ ನಾನು ಊರಿಗೆ ಅಲ್ಲಿ ಇಲ್ಲಿ ಓಡಾಡೋದ್ರಿಂದ ಸೊ ತುಮಕೂರಲ್ಲಿದ್ದರೆ ಕಂಪಲ್ಸರಿ ಒನ್ ಟೈಮ್ ಮಿಸ್ ಮಾಡೋದೇ ಇಲ್ಲ, ನಾವು ಹೋಗ್ತೀವಿ. ಹಾಗೆ ಶಿವಕುಮಾರ ಸ್ವಾಮೀಜಿನ ಹರಿ ಒನ್ ಟೈಮ್ ಏನೋ ನೋಡಿದ್ದೀನಿ ನಾನು ಸುತ್ತೂರು ಮಠದಲ್ಲಿ ಅಂತ ಹೇಳ್ತಾ ಇದ್ದ. ಸೊ ನಾನು ಅವ್ರನ್ನ ಮುಟ್ಟಿ ಆ ಒಂದು ಸ್ಪರ್ಶ ಮಾಡಿರೋದ್ರಿಂದ ನಿಜ ಹೇಳ್ತೀನಿ ಹೆವನ್ ಫೀಲಿಂಗು. ಸೊ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗಬೇಕು. ಸೊ ನನಗೆ ಆಗಿದೆ. ನಾನು ಹೇಳ್ತಾ ಇರ್ತೀನಿ ಹರಿ ಹತ್ರ ಈ ಥರ ನನಗೆ ಹೇಳ್ತಾ ಇರೋದ್ರಿಂದ ಗೊತ್ತಾಗುತ್ತೆ. ನಾನು ಸ್ವಾಮೀಜಿನ ಹತ್ರದಿಂದ ನೋಡಿದ್ದೀನಿ, ಮುಟ್ಟಿದ್ದೀನಿ. ಸೇಮ್ ಚಿಕ್ಕ ಮಗು ಹುಟ್ಟಿದಾಗ ಹೇಗೆ ಅವರ ಒಂದು ಸ್ಕಿನ್ ಇರುತ್ತೆ ನೋಡಿ, ಅದೇ ಥರನೇ ಸ್ವಾಮೀಜಿ ಸ್ಕಿನ್ ಕೂಡ ಇದ್ದಿತ್ತು. ಸೊ ಅಷ್ಟು ಖುಷಿ ಆಗ್ತಾಯಿದೆ ನನಗೆ ಇವಾಗ ನೆನೆಸ್ಕೊಂಡ್ರು. ಸೊ ಅವನಿಗೆ ಮಠಕ್ಕೆ ಬಂದಿದ್ದಾನೆ ಅಂದರೆ ನನ್ನ ಕೈಗೂ ಸಿಗಲ್ಲ, ಹಂಗೆ ಓಡಾಡ್ತಿರ್ತಾನೆ. ಅಷ್ಟು ಖುಷಿ ಆಗುತ್ತೆ ಅವನಿಗೆ ಮಠಕ್ಕೆ ಬಂದರೆ, ಅಷ್ಟು ನೆಮ್ಮದಿ ಸಿಗುತ್ತೆ ಅವನಿಗೆ. ನೋಡಿ, ಮಾತಾಡಿಸ್ಕೊಂಡು ಹುಡುಗರನ್ನೆಲ್ಲ ಇವಾಗ ಬರ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ನೆಮ್ಮದಿಯಾಗಿರ್ತಾನೆ ಇಲ್ಲಿಗೆ ಬಂದರೆ. ಅವನಿಗೆ ಏನಾದರೂ ಸ್ಟ್ರೆಸ್ ಇತ್ತು ಅಂತ ಅಂದರೆ ಇಲ್ಲಿಗೆ ಬಂದ ಅಂದರೆ ಎಲ್ಲ ಮರ್ತೋಗ್ಬಿಡ್ತಾನೆ. ಅಷ್ಟು ಮೈಂಡ್ ಫ್ರೀ ಮಾಡ್ಕೊಂಬಿಡ್ತಾನೆ. ಅದಕ್ಕೆ ವೀಕ್ಲಿ ಒನ್ಸು ಸಂಡೇ ಯಾವಾಗಾಗುತ್ತೋ ಆವಾಗ ನಾವು ಇಲ್ಲಿಗೆ ಬಂದುಬಿಡ್ತೀವಿ. ಮೈಂಡ್ ಫ್ರೆಶ್ ಆಗುತ್ತೆ. ಪ್ರೇಯರ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಟೈಮ್ ಇದೆ ಅಲ್ಲ ಚಿನ್ನ? ಇನ್ನು ಹಾಫ್ ಆನ್ ಅವರ್ ಟೈಮ್ ಇದೆ ಪ್ರೇಯರ್ ಸ್ಟಾರ್ಟ್ ಆಗೋದಕ್ಕೆ. ಹಾಗೆ ಅವರಿಲ್ಲ ಅನ್ನೋ ಬೇಜಾರು ಕೂಡ ತುಂಬಾ ಇದೆ. ಬಿಕಾಸ್ ನಡೆದಾಡುವ ದೇವರು, ನಾವು ದೇವ್ರನ್ನೇ ಮುಟ್ಟಿ ಸ್ಪರ್ಶ ಮಾಡಿದ್ದೀನಿ. ಆ ಒಂದು ಫೀಲಿಂಗು ನಾನು ಸಾಯೋ ತನಕ ಇರುತ್ತೆ. ಸೊ ಅಂಥ ಒಂದು ಫೀಲಿಂಗ್ನ ಎಲ್ಲರೂ ಕೂಡ ಪಡ್ಕೋಬೇಕು ಅಂತ ಸುಮಾರು ಜನಕ್ಕೆ ಆಸೆ ಇತ್ತು. ಕೆಲವ್ರಿಗೆ ಅದಾಗಿದೆ, ಕೆಲವ್ರಿಗೆ ಅದು ಈಡೇರಿಲ್ಲ. ಬಟ್ ಆದರೂ ಕೂಡ ಒಂದು ಸಲ ಮಠಕ್ಕೆ ಬನ್ನಿ. ಸೊ ನಮ್ಮ ತುಮಕೂರಲ್ಲಿರೋ ಸಿದ್ಧಗಂಗಾ ಮಠಕ್ಕೆ ಬನ್ನಿ. ನಿಜವಾಗ್ಲೂ ನಿಮಗೆ ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ಸಿಕ್ಕೇ ಸಿಗತ್ತೆ ಎಲ್ರಿಗೂ ಕೂಡ. ಸೊ ಅವ್ರನ್ನ ನೀವು ಅಲ್ಲಿಗೆ ಮಠಕ್ಕೆ ಬನ್ನಿ ಒಂದು ಸಲ, ನಿಮಗೆ ಅದೊಂದು ಫೀಲಿಂಗ್ ಆಗುತ್ತೆ. ಸೊ ಇಷ್ಟು ಹೇಳ್ಬೋದು.
ಆ ಫೀಲಿಂಗ್ಸೇ ಒಂಥರ ಹೆವನ್ ಅಂತಲೇ ಹೇಳ್ಬೋದು. ಸೊ ನಾನು ಆಫೀಸ್ಗೆ ಹೋಗ್ತಾಯಿದ್ದೆ. ನಾನು 2ನೇ ವರ್ಷದಲ್ಲಿ, ಫಸ್ಟ್ ವರ್ಷ ಅಲ್ಲ, ಸೆಕೆಂಡ್ ಅಂದರೆ 2ನೇ ವರ್ಷದಲ್ಲಿದ್ದಾಗ ಸ್ವಾಮೀಜಿ ಡೆತ್ ಆಗಿದ್ದು ಆಯಿತಾ. ಸೊ ನಾನು ಅವತ್ತು ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲೇ ನ್ಯೂಸು, ಹಾಸ್ಪಿಟಲಲ್ಲಿ ಅಂದರೆ ಕಾಮನಾಗಿ ನ್ಯೂಸ್ ಚಾನಲ್ನ ಪ್ಲೇ ಮಾಡಿರ್ತಾರಲ್ವ. ಸೊ ಅವತ್ತು ನಾನು ಹಾಸ್ಪಿಟಲಲ್ಲಿ ಕೂತಿದ್ದೀನಿ. ಸೊ ಆ್ಯಕ್ಚುಲಿ ಬೇಗನೆ ಡೆತ್ ಆಗಿದ್ರು, ಬಟ್ ಅವರು ಒಂದು ಸೇಫ್ಟಿ ಎಲ್ಲ ನೋಡಬೇಕಲ್ವ. ಸೊ ಹಾಗಾಗಿ ಅನೌನ್ಸ್ ಮಾಡಿದ್ದು 4 o'clock ಮೇಲೆ ಅನಿಸುತ್ತೆ. ಸೊ ಆ ದಿನ ನಾನು ನಿಜ ಮರೆಯೋಕ್ಕಾಗಲ್ಲ. ಹಾಗೆ ನಾನು ಪುಟ್ಟದಾಗಿ ಒಂದೊಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ಅಷ್ಟೇನೆ. ಸೊ ಇವಾಗಂತೂ ತುಂಬಾ ಚೆನ್ನಾಗಾಗಿದೆ. ಮಠ ಆಗಿರ್ಬೋದು, ಸೊ ಸುತ್ತಮುತ್ತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಲ ಬಂದು ನೋಡಿ. ಹಾಗೆ ನನಗಿಲ್ಲಿ ಮಠಕ್ಕೆ ಬರಬೇಕಾದ್ರೆ ಅನಿಸ್ತಾಯಿತ್ತು ನನಗೆ, ಇಲ್ಲಿ ಅವ್ರಿಗಿಂತನೂ ರಾಯಚೂರು, ಬಳ್ಳಾರಿ, ಸೊ ಇದಕ್ಕಿಂತ ತುಂಬ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಸೊ ಅವ್ರನ್ನ ನೋಡಿದಾಗ ಅಯ್ಯೋ ನಾವೇನಪ್ಪ ಇಲ್ಲೇ ಇದ್ರೂ ಕೂಡ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಂತ ಅನಿಸುತ್ತೆ. ಬಟ್ ನನಗೆ ಹರಿನ ಮದುವೆ ಆದಾಗಿಂದನೂ ಸೀರಿಯಸ್ಲಿ ನಾನಂತೂ ವಾರ ಹೋಗ್ತಾನೆ ಇರ್ತೀನಿ, ಕಂಪಲ್ಸರಿ ಹೋಗ್ತೀನಿ. ಸೊ ನನಗಂತೂ ಆ ಫೀಲಿಂಗ್ಸ್ ಬಂದುಬಿಟ್ಟಿದೆ. ನನಗಿಲ್ಲಿ ಹೋಗ್ಬಿಟ್ರೆ ಏನೇ ಒಂದು ಮನಸ್ಸಿಗೆ ಬೇಜಾರಾಗಿದ್ರೂ ಅದು ಕಮ್ಮಿ ಆಗುತ್ತೆ. ಪ್ರೇಯರ್ ನಡೆಯೋ ಟೈಮಲ್ಲಿ ಕಂಪಲ್ಸರಿಯಾಗಿ ನಾನು ಟೈಮಿಂಗ್ಸ್ನ ಇಟ್ಕೊಂಡು ಆ ಒಂದು ಟೈಮ್ಗೆ ನಾವು ಹೋಗಿಬಿಡ್ತೀವಿ ಮಠಕ್ಕೆ. ಸೊ ಹಾಗೆ ಮಠದ್ದು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಾನು ಹಾಕಿದ್ದೀನಿ. ಹಾಗೆ ಸ್ವಾಮೀಜಿದು ನಮ್ಮ ಮನೇಲಿ ಫೋಟೋ ಇರಲಿಲ್ಲ, ಸೊ ಹಾಗಾಗಿ ಅವ್ರ ಫೋಟೋ ಕೂಡ ನಾನು ತೊಗೊಂಡೆ. ಸೊ ಇದೆಲ್ಲ ನಾನು ತೋರಿಸ್ತಿರೋದು ತುಂಬಾ ಚಿಕ್ಕ ಕ್ಲಿಪ್ಪಿಂಗ್ ಆಯಿತಾ. ನೀವು ಒಂದ್ಸಲ ಮಠಕ್ಕೆ ಬನ್ನಿ, ವಿಸಿಟ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಸೊ ನಿಮಗೆ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಆಯಿತಾ. ಹಾಗೆ ಎಲ್ರಿಗೂ ಕೂಡ ಎಂಟ್ರಿ ಇದೆ ಇಲ್ಲಿ. ಕೆಲವೊಂದು ಕಡೆ ಎಂಟ್ರಿ ಇರಲ್ಲ, ಸೊ ಅಂದರೆ ಪಬ್ಲಿಕ್ಕಿಗೆ ಎಂಟ್ರಿ ಇರಲ್ಲ. ಬಟ್ ಅದು ಯಾವುದೇ ಥರದ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ. ಸೊ ಯಾರು ಬೇಕಾದರೂ ಬರ್ಬೋದು. ಸೊ ನೀವು ಆರಾಮಾಗಿ ಬನ್ನಿ, ನೋಡ್ಕೊಂಡೋಗಿ. ತುಂಬಾ ಚೆನ್ನಾಗಿದೆ. ಹಾಗೆ ಸನ್ಸೆಟ್ ಕೂಡ ಆಗ್ತಾಯಿತ್ತು. ಸೊ ಹಾಗಾಗಿ ಕ್ಲಿಪ್ಪಿಂಗ್ನ ತೊಗೋತಿದ್ದೆ. ಸೊ ಒಂದ್ಸಲ ವಿಸಿಟ್ ಮಾಡಿ ಆಯಿತಾ. ಹಾಗೆ ಎಲ್ರಿಗೂ ಅವ್ರವ್ರ ಭಾವನೆಗಳಿಗೆ ತಕ್ಕಂತೆಯೇ ಒಂದು ಜಾಗ ಅಂತ ಇರುತ್ತೆ ಆಯಿತಾ. ಸೊ ಆ ಜಾಗ ಯಾವುದು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಸೊ ನನ್ನ ಹರಿಯ ಫೇವ್ರೆಟ್ ಜಾಗ, ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋ ಜಾಗ ಅಂದರೆ ಸಿದ್ಧಗಂಗಾ ಮಠ ಆಯಿತಾ. ಸೊ ನಿಮ್ಮ ಮನಸ್ಸಿಗೆ ಯಾವ ನೆಮ್ಮದಿ ಕೊಡುತ್ತೆ ಅದನ್ನು ತಿಳಿಸಿ. ಪ್ರೇಯರೆಲ್ಲ ಮುಗಿಸ್ಕೊಂಡು ಈಗ ನಾವು ಊಟಕ್ಕೆ ಬಂದ್ವಿ. ಸೊ ಚಪಾತಿ ಮತ್ತು ಸಾಂಬಾರು, ಅನ್ನ, ಮಜ್ಜಿಗೆ ಎಲ್ಲನೂ ಇತ್ತು. ಹಾಗೆ ಇಲ್ಲಿ ಪ್ರತಿ ವಾರ ಬರೋದ್ರಿಂದ ಊಟ ಮಾಡೋಕ್ಕೆ ಏನೋ ಒಂಥರ ಮುಜುಗರ ಅನಿಸುತ್ತೆ. ನಿಮಗೂ ಹಾಗೆ ಅನಿಸುತ್ತಾ? ಸೊ ನನಗಂತೂ ಅನಿಸುತ್ತೆ. ಹಾಗೆ ನಾನು ಏನು ಮಾಡ್ತೀವಿ ಗೊತ್ತಾ, ಅಮೌಂಟ್ನ ಕೊಟ್ಬಿಟ್ಟು ಬರ್ತೀವಿ. ಅಂದರೆ ಅಮೌಂಟ್ ಕೊಡ್ತೀವಿ ಅಂದರೆ ಅವ್ರ ಕೈಗೆ ಕೊಡೋಲ್ಲ, ಉಂಡಿ ಇರುತ್ತೆ, ಇಲ್ಲ ಸ್ಕ್ಯಾನರ್ ಇರುತ್ತೆ. ಸೊ ಎರಡರಲ್ಲಿ ಒಂದಕ್ಕೆ ನಾವು ಪೇ ಮಾಡ್ತೀವಿ. ಸೊ ಪೇ ಮಾಡೋ ಉದ್ದೇಶ ಏನು ಅಂತ ಅಂದರೆ ನಮ್ಮಿಂದ 4 ಜನಕ್ಕೆ ಊಟ ಸಿಗಲಿ ಅನ್ನೋದು ಒಂದೇ ಮೇನ್ ರೀಸನ್ ಅಷ್ಟೇನೆ. ನಾವು ಊಟ ಮಾಡಿದ್ದಕ್ಕೆ ಬರ್ಬೋದು, ಇಲ್ಲಾಂದರೆ ಗಾಡೀಲಿ ಕೂಡ ಬರ್ಬೋದು ಮೇಲ್ಗಡೆನೇ ದೇವಸ್ಥಾನಕ್ಕೆ. ಎಲ್ರಿಗೂ ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ಬಿಕಾಸ್ ವಯಸ್ಸಾಗಿರೋರು ಕೂಡ ಇರ್ತಾರೆ. ಅಂಥವ್ರು ಎಲ್ಲರೂ ಗಾಡೀಲಿ ಬರ್ಬೋದು ಮೇಲ್ಗಡೆ, ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಬರ್ಬೋದು. ಆ್ಯಂಡ್ ಸ್ಟೆಪ್ಸ್ ಹತ್ತೋದಾದ್ರೂ ಏನು ತುಂಬ ಸ್ಟೆಪ್ಸ್ ಇಲ್ಲ, ತುಂಬ ಹೈಟಲ್ಲಿ ಏನಿಲ್ಲ, ಆರಾಮಾಗಿ ಸ್ಟೆಪ್ಸ್ನ ಹತ್ಬೋದು. ಸೊ ನೋಡಿ, ಸೆಕೆಂಡ್ ರೋಡು, ನಾವು ಗಾಡೀಲಿ ಬರೋದಾದರೆ ಈ ರೋಡಿಂದ ಬರ್ಬೋದು. ಆ್ಯಂಡ್ ನಾನೆಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಕಾಲೇಜಸ್ಸು, ಸ್ಕೂಲ್ಗಳೆಲ್ಲ ತುಂಬ ಇದೆ. ಸೊ ಎಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಮೇಯ್ನು ಯಾವುದ್ಯಾವುದಿದೆ ಮೇಯ್ನ್ ಪ್ಲೇಸಸ್ಸು, ದೇವಸ್ಥಾನ, ಸ್ವಾಮೀಜಿಗಳದ್ದು ಅದೆಲ್ಲನೂ ತೋರಿಸಿದ್ದೀನಿ. ನಮ್ಮ ಮಠ ಹೇಗಿದೆ ಅಂದ್ಬಿಟ್ಟು ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ.
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಿಡಿಯೋದಲ್ಲೂ ನಾನು ಕೇಳ್ತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಯಾರೂ ಕೂಡ ಮಿಸ್ ಮಾಡಬೇಡಿ. ಎಲ್ಲರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು. ಬಾಯ್ ಚಿನ್ನ, ಬಾಯ್.